ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ. ವಿಶೇಷವಾಗಿ ಈ ಮಾಘ ಮಾಸದಲ್ಲಿ ಪಾಪಿಷ್ಠರಾದಂತಹ ಜನರಿಗೆ ಮಾಘ ಸ್ನಾನಾದಿಗಳು ಅನ್ನುವು ಪುಣ್ಯಕರವಾದ ಕರ್ಮಕ್ಕೆ ದಾರಿದೀಪವಿದ್ದಂತೆ. ಈ ಮಾಘ ಮಾಸದಲ್ಲಿ ನಾವುಗಳು ಮಾಘ ಸ್ನಾನಗಳನ್ನು ಮಾಡುವ ಮೂಲಕ ಶ್ರೀ ಮಾಘ ಮಾಸ ಮಹಾತ್ಮೆಯಲ್ಲಿ ಕಾಣಬರುವಂತಹ ಕಥೆಗಳನ್ನು ತಿಳಿಯುವುದರಿಂದಲೂ ಹಾಗೆಯೇ ಕೇವಲ ಶ್ರವಣ ಮಾತ್ರದಿಂದಲೇ ಮನುಷ್ಯನು ಸಂಸಾರ ಬಂಧನದಿಂದ ವಿಮುಕ್ತನಾಗುತ್ತಾನೆ. ಇಂತಹ ಮಾಘ ಮಾಸ ಪುರಾಣದ ಮಹಾತ್ಮೆಯಲ್ಲಿ ಕಾಣಬರುವಂತಹ ಕಥೆಗಳಲ್ಲಿ ಪತಿವ್ರತೆಯಾದ ಸತ್ಯವ್ರತೆಯ ಕಥೆಯನ್ನು ಕೇಳುವುದರಿಂದ ನಾವುಗಳು ಸಕಲ ಐಹಿಕ ಸುಖಗಳನ್ನು ಪಡೆದು ಕೊನೆಗೆ ಮೋಕ್ಷವನ್ನು ಪಡೆಯುತ್ತೇವೆ ಅಂತ ಈ ಪುರಾಣದಲ್ಲಿ ಹೇಳಲಾಗಿದೆ. ಅಂತಹ ಮಹತ್ವಪೂರ್ಣವಾದ ಸತ್ಯವ್ರತೆಯ ಕಥೆಯನ್ನು ಈಗ ನಾವು ತಿಳಿಯೋಣ. ಈ ಕಥೆಯ ಪ್ರಕಾರ ನೋಡುವುದಾದರೆ, ಹಿಂದೆ ಕೌಶಿಕ ದೇಶದಲ್ಲಿ ಸಗರವೆಂಬ ಒಂದು ನಗರವಿತ್ತು. ಅಲ್ಲಿ ಧರ್ಮರಾಜನೆಂಬ ವೈಶ್ಯನಿದ್ದನು. ಅವನಿಗೆ ಶುಚಿವ್ರತ ಎಂಬ ಮಗಳು ಇದ್ದಳು. ಧರ್ಮರಾಜನು ಶುಚಿವ್ರತೆಯನ್ನು ವಿಫಲ್ವನೆಂಬುವನಿಗೆ ಲಗ್ನ ಮಾಡಿಕೊಟ್ಟನು. ಕೆಲವು ಕಾಲದ ನಂತರ ಶುಚಿವ್ರತೆಯು ಬ್ರಾಹ್ಮಣರ ಸಹವಾಸದಿಂದ ಲಕ್ಷಬತ್ತಿ ವ್ರತವನ್ನು ಆಚರಿಸಿದಳು. ತನ್ನ ಪತಿಗೆ ಅನುಕೂಲಕರವಾಗಿ ಇದ್ದಳು. ವಿಹಲ್ವನು ಯಾವ ಧರ್ಮ ಕಾರ್ಯವನ್ನು ಮಾಡದೆ ವೇಶ್ಯಾಸ್ತ್ರೀಯರಲ್ಲಿ ಅನುರಕ್ತನಾದನು. ಮುಂದಿನ ಜನ್ಮದಲ್ಲಿ ಶುಚಿವ್ರತೆಯು ಸತ್ಯವ್ರತೆಯೆಂಬ ಹೆಸರಿನಿಂದ ಹುಟ್ಟಿದಳು. ವಿಹಲ್ವನು ಕೌಶಿಕವೆಂಬ ಪಟ್ಟಣದಲ್ಲಿ ಚಿತ್ರಕರ್ಮನೆಂಬ ಹೆಸರಿನಿಂದ ಹುಟ್ಟಿದನು. ಇಂದಿನ ಜನ್ಮದ ಋಣಾನುಬಂಧದಿಂದ ಶುಚಿವ್ರತೆಯೇ ಈಗ ಅವನಿಗೆ ಧರ್ಮಪತ್ನಿಯಾದಳು. ಇವಳು ಇಂದಿನ ಜನ್ಮದಲ್ಲಿ ಮಾಡಿದ್ದ ಲಕ್ಷಬತ್ತಿ ವ್ರತದ ಪ್ರಭಾವದಿಂದ ಈಗಲೂ ಕೂಡ ದೃಢವಾದ ಪತಿವ್ರತೆ ಎಂದು ಪ್ರಸಿದ್ಧಳಾದಳು. ಪತಿಯನ್ನು ಅನುಸರಿಸಿಕೊಂಡು ಸದಾಕಾಲವೂ ಕೂಡ ಪತಿ ಸೇವೆಯಲ್ಲಿಯೇ ನಿರತಳಾಗಿದ್ದಳು. ಇವಳ ಪಾತಿವ್ರತ್ಯವು 14 ಲೋಕಗಳಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು. ಚಿತ್ರಕರ್ಮನು ಪ್ರತಿದಿನವೂ ಕೂಡ ತನ್ನ ಮನೆಯಲ್ಲಿ ಊಟ ಮಾಡಿ ಇಂದಿನ ಜನ್ಮದ ಕರ್ಮಾನುಸಾರವಾಗಿ ವೇಶ್ಯೆಯ ಮನೆಗೆ ಹೋಗಿ ಅಲ್ಲಿಯೇ ಇರುತ್ತಿದ್ದನು. ಧರ್ಮಪತ್ನಿಯ ಋತುಕಾಲಕ್ಕೂ ಮತ್ತಿತರ ಗೃಹ ಕರ್ಮಗಳಿಗೂ ಕೂಡ ಏನೂ ಸಹಾಯ ಮಾಡುತ್ತಿರಲಿಲ್ಲ. ಸತ್ಯವ್ರತೆಯು ಪತಿಗೆ ಅಭ್ಯಂಗ ಸ್ನಾನ ಮಾಡಿಸುವುದು, ಭೋಜನ ವ್ಯವಸ್ಥೆ, ತಾಂಬೂಲ, ಪಾದಗಳನ್ನು ಒತ್ತುವುದು ಮುಂತಾದ ಸೇವೆಗಳನ್ನು ಮಾಡುತ್ತಾ ಪತಿಯೇ ನನಗೆ ದೇವರು, ಬಂಧುವು, ಗುರುವು ಎಂದು ನಂಬಿದ್ದಳು. ಇಂತಹ ದೃಢ ನಿಶ್ಚಯವುಳ್ಳ ಸತ್ಯವ್ರತೆಯು ಪತಿಯ ಕೆಟ್ಟ ಕೆಲಸಗಳನ್ನು ನೋಡಿ ಮನಸ್ಸಿನಲ್ಲಿಯೂ ಕೂಡ ಬೇಸರಗೊಳ್ಳುತ್ತಿರಲಿಲ್ಲ. ತಾನು ಕೃತಳಾಗಿದ್ದಳು. ಕೊಳಕು ವಸ್ತ್ರಗಳನ್ನು ಧರಿಸಿದ್ದರೂ ಪತಿಯು ಆಪತ್ಕಾಲದಲ್ಲಿ ಇದ್ದಾಗಲೂ ಸಂತೋಷದಿಂದ ಇದ್ದಾಗಲೂ ಅವನಿಗೆ ಸಂತೋಷವಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಳು. ಪತಿಯು ಒಂದು ವೇಳೆ ಮರಣ ಹೊಂದಿದರೆ ತಾನೂ ಕೂಡ ಸಹಗಮನ ಮಾಡುವೆನೆಂದು ನಿಶ್ಚಯಿಸಿದ್ದಳು. ಕೆಲವು ಕಾಲದ ನಂತರ ಪತಿಗೆ ಮೈಯೆಲ್ಲ ಕೂಡ ಋಣಗಳು ಆದವು. ಅವನ ಪಾಪಫಲಕ್ಕೆ ಅನುಸಾರವಾಗಿ ಕುಷ್ಠವ್ಯಾಧಿ ಅನ್ನುವುದು ಸಂಭವಿಸಿ ಕುಂಟನಾದನು. ಪುಣ್ಯವಾಗಲಿ ಇಲ್ಲವೇ ಪಾಪವಾಗಲಿ ಅಥವಾ ಶಾಪವಾಗಲಿ ತುಂಬ ಉತ್ಕಟವಾಗಿದ್ದರೆ ಅದು ಈ ಜನ್ಮದಲ್ಲೇ ಫಲವನ್ನು ನೀಡುತ್ತದೆ. ನಮ್ಮಿಂದ ಆಚರಿಸಲ್ಪಡುವ ಸತ್ಕರ್ಮ ಹಾಗೂ ದುಷ್ಕರ್ಮಗಳು ಜನ್ಮಾಂತರಗಳಲ್ಲಿ ಫಲ ಕೊಡುತ್ತವೆ ಎಂಬುದನ್ನು ನಾವು ಸಾಮಾನ್ಯವಾಗಿ ಕೇಳಿದ್ದೇವೆ. ಆದರೆ ಈ ಕರ್ಮಗಳು ಅತಿ ಶೀಘ್ರವಾಗಿದ್ದರೆ ಈ ಜನ್ಮದಲ್ಲಿಯೇ ಫಲವನ್ನು ಕೊಡುವುದುಂಟು. ಕರ್ಮಗಳು ಪ್ರಾತಃ ಜನ್ಮಗಳಲ್ಲಿಯೇ ಫಲ ಕೊಡುತ್ತದೆ. ಕೆಲವು ಕರ್ಮಗಳು ಅನ್ಯ ಸಹಕಾರಿ ಸಂಬಂಧಗಳಿಂದ ಕೂಡ ಅದೇ ಜನ್ಮದಲ್ಲಿ ಫಲ ಅನ್ನೋದು ಕೊಡುತ್ತದೆ. ಅತ್ಯಂತ ಪ್ರಬಲವಾದಂತಹ ಪುಣ್ಯ ಪಾಪಗಳು
ಕೆಲವು 3 ವರ್ಷಗಳಲ್ಲಿ, ಮತ್ತೆ ಕೆಲವು 3 ತಿಂಗಳಲ್ಲಿ, ಮತ್ತೆ ಕೆಲವು 3 ದಿನಗಳಲ್ಲಿಯೇ ತಮ್ಮಯ ಫಲವನ್ನು ನೀಡುತ್ತವೆ. ವೇದಾಧ್ಯಯನ, ಜಪ, ಸತ್ಶಾಸ್ತ್ರಗಳ ಮನನ, ಶ್ರೀಹರಿಯನ್ನು ಭಕ್ತಿಯಿಂದ ಕೀರ್ತನೆ ಮಾಡುವುದು, ತಪಸ್ಸು, ಬ್ರಾಹ್ಮಣರನ್ನು ಸಂತೋಷಗೊಳಿಸುವುದು, ತೀರ್ಥ ಸೇವೆ, ತೀರ್ಥಯಾತ್ರೆ, ಅಹಿಂಸೆ, ದಾನ, ಯಾತ್ರಿಕರಿಗೆ ಜಲಪಾನದ ಏರ್ಪಾಟು, ಮಾತಾಪಿತೃ ಹಾಗೂ ಗುರುಗಳನ್ನು ಸಂತೋಷಗೊಳಿಸುವುದು ಇವು ಶಾಪಗಳನ್ನು ಪರಿಹರಿಸುವುದಲ್ಲದೆ ಈ ಜನ್ಮದಲ್ಲಿಯೇ ನಮಗೆ ಸತ್ಫಲವನ್ನು ಕೂಡ ನೀಡುತ್ತವೆ. ಹಾಗೆಯೇ ವೇದಾಧ್ಯಯನಕ್ಕೆ ಅಧಿಕಾರವಿದ್ದರೂ ಕೂಡ ಉಪೇಕ್ಷಿಸುವುದು, ನಿಷಿದ್ಧ ವಿಷಯಗಳ ಬಗ್ಗೆ ಚಿಂತೆ, ವಿಷ್ಣು ವೈಷ್ಣವ ನಿಂದನೆ, ಬ್ರಾಹ್ಮಣರನ್ನು ಅವಮಾನಗೊಳಿಸುವುದು, ಸಜ್ಜನರ ದ್ವೇಷ, ದಾನ ಧರ್ಮ ಮಾಡದೇ ಇರುವುದು, ಮಾತಾಪಿತೃಗಳಿಗೆ ಅಪ್ರೀತಿಯನ್ನುಂಟು ಮಾಡುವುದು ಇವುಗಳು ಪೂರ್ವಪುಣ್ಯವನ್ನು ನಾಶ ಮಾಡುವುದಲ್ಲದೆ ಈ ಜನ್ಮದಲ್ಲಿಯೇ ದುಃಖಾದಿಗಳನ್ನು ನೀಡುತ್ತದೆ. ಮನುಷ್ಯನ ಕರ್ಮಗತಿ ಹೇಗೆ ಇರುತ್ತದೆ ಎಂಬುದನ್ನು ತಿಳಿಯುವುದು ಅಸಾಧ್ಯವೇ, ಇದರಲ್ಲಿ ಸಂಶಯವಿಲ್ಲ. ಚಿತ್ರಕರ್ಮನು ಕುಂಟನಾಗಿ ಹಾಗೂ ವ್ಯಾಧಿಗ್ರಸ್ತನಾಗಿ ಮನೆಯಲ್ಲೇ ಇದ್ದರೂ ಕೂಡ ಸದಾಕಾಲ ವೇಶ್ಯೆಯ ಬಗ್ಗೆಯೇ ಚಿಂತಿಸುತ್ತಿದ್ದ. ಆ ಬ್ರಾಹ್ಮಣ ಅಧಮನು ವೇಶ್ಯೆಯ ಮನೆಗೆ ಹೋಗಲು ಅಸಮರ್ಥನಾಗಿ ಅವಳ ವಿರಹವೇ ಆ ಕಾಮುಕನಿಗೆ ವ್ಯಾಧಿಯಾಯಿತು. ಈ ಕಾಮ ಎಂಬ ಜ್ವಾಲೆಯಿಂದ ಪರಿತಪ್ತನಾಗಿ ಊಟ, ಶಯನ ಹಾಗೂ ಕುಡಿಯುವುದು ಇವುಗಳೆಲ್ಲವನ್ನೂ ಕೂಡ ತ್ಯಜಿಸಿದನು. ಪುಣ್ಯವತಿಯಾದ ಆತನ ಪತ್ನಿಯು ಹೇಳಿದಳು, ಪ್ರಾಣನಾಥನೇ, ನಿನಗೆ ಇಷ್ಟವಾದುದನ್ನು ನಾನು ನೆರವೇರಿಸುತ್ತೇನೆ. ನಿಮಗೆ ಸಂಶಯ ಅನ್ನೋದು ಬೇಡ. ನಾನು ನಿಮಗೆ ಸೇವಕಿ, ನೀವೇ ನನಗೆ ದೇವರು. ನಾನು ನಿಮ್ಮ ಭಕ್ತಳು, ಯಾವಾಗಲೂ ಕೂಡ ನಿಮ್ಮನ್ನೇ ನಾನು ಸ್ಮರಿಸುವವಳು. ಇಹಲೋಕದಲ್ಲಿ ಸ್ತ್ರೀಯರಿಗೆ ಬೇಕಾಗುವ ವಿಷಯ ಸುಖಗಳು ಪತಿಯೇ ಎಂದು ನನ್ನಯ ಅಭಿಪ್ರಾಯ. ನಿಮ್ಮ ಸೇವಾ ಸುಖವು ಮೋಕ್ಷಕ್ಕಿಂತ ಅಧಿಕವೆಂದು ನಾನು ತಿಳಿದಿದ್ದೇನೆ. ನೀವು ಏತಕ್ಕಾಗಿ ದುಃಖಿಸುತ್ತಿರುವಿರಿ? ಏನು ಮಾಡಿದರೆ ನಿಮ್ಮಯ ದುಃಖ ಅನ್ನುವುದು ಪರಿಹಾರವಾಗುತ್ತದೆ? ಹೀಗೆ ಹೇಳಿದ ಮೇಲೆ ತನ್ನಯ ಪತ್ನಿಗೆ ಆ ಬ್ರಾಹ್ಮಣನು ಹೀಗೆ ಹೇಳಿದನು, ಮಂಗಳಾಂಗಿಯೇ, ನನ್ನ ಮನಸ್ಸು ಆ ವೇಶ್ಯೆಯಲ್ಲಿದೆ, ಬೇರೆಲ್ಲಿಯೂ ಕೂಡ ಇಲ್ಲ. ಅವಳ ಜೊತೆಯಲ್ಲಿಯೇ ಊಟ ಮಾಡುತ್ತೇನೆ, ಅವಳೊಡನೆಯೇ ನಾನು ಕುಡಿಯುತ್ತೇನೆ. ನನ್ನ ಶರೀರದ ಸಮಸ್ತ ವ್ಯಾಪಾರವೂ ಕೂಡ ಅವಳ ಸಂಗಡವೇ ನಡೆಯಬೇಕು, ಬೇರೆಯಲ್ಲ. ಅವಳ ವಿರಹವು ತನ್ನ ಪ್ರಾಣಗಳನ್ನೇ ತೆಗೆಯುತ್ತಿದೆ. ನೀನು ನನ್ನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಆ ವೇಶ್ಯೆಯ ಮನೆಗೆ ಕರೆದುಕೊಂಡು ಹೋದರೆ ಆಗ ನಾನು ಅಲ್ಲಿ ಸುಖದಿಂದ ಮಲಗುತ್ತೇನೆ. ನನ್ನ ವ್ಯಾಧಿಗಳೆಲ್ಲ ಕೂಡ ಗುಣವಾಗುತ್ತವೆ ಎಂದು ಪತಿಯ ಮಾತನ್ನು ಕೇಳಿದ ಆ ಸಾಧ್ವಿಯು ಮನಸ್ಸಿನಲ್ಲಿ ಸಂತೋಷಗೊಂಡು ಆಗಲಿ ಎಂದಳು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇರ್ತಕ್ಕಂತಹ ಅರ್ಧರಾತ್ರಿ ಆಕಾಶದಲ್ಲಿ ಸುತ್ತಲೂ ಮೇಘವು ತುಂಬಿತ್ತು. ಅಂತಹ ಭಯಂಕರವಾದ ಸಮಯದಲ್ಲಿ ದೃಢ ನಿಶ್ಚಯಳಾದ ಆ ಸಾಧ್ವಿಯು ತನ್ನಯ ಪತಿಯನ್ನು ಒಂದು ಬುಟ್ಟಿಯಲ್ಲಿ ಕೂರಿಸಿ ಆ ಬುಟ್ಟಿಯನ್ನು ತನ್ನಯ ಹೆಗಲ ಮೇಲೆ ಕೂರಿಸಿಕೊಂಡಳು. ಹಿತನುಡಿಗಳಿಂದ ಅವನನ್ನು ಸಂತೋಷಪಡಿಸುತ್ತಾ ಪಕ್ಕದ ಊರಿನಲ್ಲಿ ಇರುವಂತಹ ವೇಶ್ಯೆಯ ಮನೆಗೆ ಹೊರಟಳು. ಇಂದಿನ ದಿನ ಪಶುಗಳನ್ನು ಕದ್ದಿದ್ದ ಕಳ್ಳರನ್ನು ರಾಜಸೇವಕರು ಅಟ್ಟಿಸಿಕೊಂಡು ಹಿಡಿಯಲು ಬಂದಾಗ ಕಳ್ಳರು ಭಯದಿಂದ ತಾವು ಕದ್ದಿದ್ದ ಎಲ್ಲ ವಸ್ತುಗಳನ್ನು ಕೂಡ ಅಲ್ಲಿಯೇ ಸಮಾಧಿ ಸ್ಥಿತಿಯಲ್ಲಿ ಇದ್ದಂತಹ ಮಹಾಜ್ಞಾನಿಗಳಾದ ಮಾಂಡವ್ಯ ಋಷಿಗಳ ಸಮೀಪದಲ್ಲಿಟ್ಟು ಓಡಿ ಹೋದರು. ರಾಜಭಟರು ಮಾಂಡವ್ಯನೇ ಕಳ್ಳನೆಂದು ತಿಳಿದು ಆತನನ್ನು ಬಹಳವಾಗಿ ನಿಂದಿಸಿ ರಾಜನ ಆಸ್ಥಾನಕ್ಕೆ ಕರೆದು ಒಯ್ದರು. ಅಲ್ಲಿ ರಾಜನು ವಿಚಾರಣೆ ಮಾಡಿದಾಗ ಮಾಂಡವ್ಯ ಮುನಿಯು ತಾನು ಮೌನರಥದಲ್ಲಿ ಇದ್ದ ಕಾರಣ
ಏನನ್ನೂ ಹೇಳದೆ ಹೋದರು. ಆವಾಗ ಮಹಾರಾಜನು ಮಾಂಡವ್ಯ ಮುನಿಯು ಅಪರಾಧಿಯೆಂದು ಭಾವಿಸಿ ಮಾಂಡವ್ಯ ಮುನಿಯನ್ನು ಶೂಲದ ಮೇಲೆ ಕೂರಿಸಲು ರಾಜಾಜ್ಞೆಯನ್ನು ಮಾಡಿದನು. ರಾಜನ ಆಜ್ಞೆಯಂತೆ ರಾಜಭಟರು ಮಾಂಡವ್ಯ ಮುನಿಯನ್ನು ಶೂಲದ ಮೇಲೆ ಕೂರಿಸಿದರು. ಈ ಶೂಲದ ಮೇಲೆ ಕುಳಿತು ಮಾಂಡವ್ಯ ಮುನಿಯು ದೀರ್ಘವಾಗಿ ತಪಸ್ಸನ್ನು ಮಾಡುತ್ತಿದ್ದರು. ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಸತ್ಯವ್ರತೆಯು ಪತಿಗೆ ಹಿತವಾಗುವಂತಹ ಮಾತುಗಳನ್ನು ಹೇಳುತ್ತಾ ಹೋಗುತ್ತಿರುವಾಗ ತಿಳಿಯದೆ ತನ್ನಯ ಬುಟ್ಟಿಯಲ್ಲಿ ಇರ್ತಕ್ಕಂತಹ ಪತಿಯ ಕಾಲು ಅನ್ನುವುದು ಮಾಂಡವ್ಯ ಮುನಿಗೆ ತಗಲಿತು. ಇದರಿಂದ ಅವರಿಗೆ ಹಿಂಸೆ ಅನ್ನೋದು ಆಯಿತು. ಮೊದಲೇ ದುಃಖಿತನಾಗಿದ್ದ ನನಗೆ ಇನ್ನೂ ಹೆಚ್ಚು ಹಿಂಸೆಯನ್ನು ಕೊಟ್ಟವರು ಯಾರೆಂದು ಕೇಳಿದರು. ಆವಾಗ ಭಯಗ್ರಸ್ತಳಾದ ಸತ್ಯರತೆಯು ಶೂಲದ ಮೇಲಿದ್ದ ಮಾಂಡವ್ಯ ಮುನಿಗೆ ಈ ರೀತಿ ಹೇಳಿದಳು. ಮಹರ್ಷಿಗಳೇ, ನಾನು ನನ್ನ ಪತಿಗೆ ಸುಖವನ್ನು ತಂದುಕೊಡಲು ಉದ್ಯುಕ್ತಳಾದ ವ್ರತನಿಷ್ಠಳು. ಮಹಾತ್ಮರೇ, ಈ ರಾತ್ರಿಯಲ್ಲಿ ಕತ್ತಲು ಕವಿದಿದೆ, ಮಳೆ ಬೀಳುತ್ತಿದೆ. ಅಜ್ಞಾನದಿಂದ ನಿಮ್ಮನ್ನು ಎಡವಿ ನಿಮ್ಮ ದುಃಖಕ್ಕೆ ಕಾರಣಳಾದೆ. ನನ್ನನ್ನು ನಿಮ್ಮ ಮಗಳೆಂದು ತಿಳಿದು ಕ್ಷಮಿಸಿರಿ. ದಾರಿಯಲ್ಲಿ ಗಾಳಿ ದೆಸೆಯಿಂದ ಧೂಳು ಎದ್ದು ಹಳ್ಳದಿಟ್ಟಗಳು ತಿಳಿಯಲಿಲ್ಲ. ನಾನು ಪತಿಯನ್ನೇ ದೇವರೆಂದು ತಿಳಿದು ಸದಾ ಅವರ ಹಿತವನ್ನೇ ಮಾಡುವವಳು. ಹೆಗಲ ಮೇಲೆ ನನ್ನ ಪತಿಯನ್ನು ಕೂಡಿಸಿಕೊಂಡು ವೇಶ್ಯೆಯ ಮನೆಗೆ ಹೋಗುತ್ತಿದ್ದೆ. ದುರದೃಷ್ಟದಿಂದ ನಿಮ್ಮನ್ನು ಎಡವಿ ತುಂಬ ದುಃಖ ಕೊಟ್ಟೆ. ಬ್ರಾಹ್ಮಣೋತ್ತಮರೇ, ನೀವು ಯಾರು? ಏತಕ್ಕಾಗಿ ಇಂತಹ ದುರ್ದಶೆ ಅನ್ನೋದು ನಿಮಗೆ ಬಂದಿದೆ ಎಂದು ಸತ್ಯರತೆಯು ನುಡಿಯಲು ದುಃಖಿತರಾದ ಋಷಿಗಳು ನಾನು ಮಾಂಡವ್ಯನೆಂದು ಹೇಳಿದರು. ನಾನು ನಿರಪರಾಧಿಯಾಗಿದ್ದರೂ ಕೂಡ ಮದೋನ್ಮತ್ತರಾದ ರಾಜಭಟರು ನನ್ನನ್ನು ಶೂಲದಲ್ಲಿ ಇಟ್ಟಿರುತ್ತಾರೆ. ಅಂತಹ ನನಗೆ ನೀನು ಎಡವಿ ಇನ್ನೂ ಹೆಚ್ಚು ಹಿಂಸೆಯನ್ನು ಕೊಟ್ಟಿರುವೆಯಾ? ನಾಳೆ ಸೂರ್ಯೋದಯವಾಗಲು ನಿನ್ನ ಪತಿಯು ಮರಣ ಹೊಂದುವನು. ನನ್ನ ದುಃಖಕ್ಕೆ ಕಾರಣಳಾದ ಪ್ರಯುಕ್ತ ನಿನಗೆ ಶಾಪ ಕೊಟ್ಟಿರುತ್ತೇನೆಂದು ಮಾಂಡವ್ಯ ಮುನಿಗಳು ನುಡಿಯಲು ಆ ಸಾಧ್ವಿಯು ದುಃಖದಿಂದ ಶಾಪವನ್ನು ಸ್ವೀಕರಿಸಿದಳು. ತನ್ನ ಪಾತಿವೃತ್ಯ ಮಹಿಮೆಯಿಂದ ಸೂರ್ಯೋದಯಕ್ಕೆ ಪ್ರತಿಬಂಧವನ್ನು ಹಾಕಿದಳು. ಅಂದರೆ ಸೂರ್ಯೋದಯ ಆದರೆ ತಾನೇ ತನ್ನಯ ಪತಿ ಮರಣ ಹೊಂದೋದು. ಆ ರೀತಿ ಸೂರ್ಯೋದಯ ಆಗದೇ ಇದ್ದರೆ ನನ್ನಯ ಪತಿಯು ಜೀವಂತವಾಗಿ ಇರುತ್ತಾರೆ ಅಂತ ನಂಬಿ ಸೂರ್ಯೋದಯಕ್ಕೆ ಪ್ರತಿಬಂಧವನ್ನು ಹಾಕಿದಳು. ಇಂದಿನ ಜನ್ಮದ ಅವಳ ಲಕ್ಷವರ್ತಿ ವ್ರತದ ಮಹಿಮೆಯಿಂದಲೂ ಪಾತಿವೃತ್ಯದಿಂದಲೂ ಕೂಡ ಸೂರ್ಯೋದಯಕ್ಕೆ ಅಡ್ಡಿ ಮಾಡಲು ಶ್ರೀಹರಿಯು ಸಹಾಯ ಮಾಡಿದನು. ಅವಳಿಗೆ ವೈಧವ್ಯ ಅನ್ನೋದು ಪ್ರಾಪ್ತಿಯಾಗಬಾರದು ಎಂಬುದು ಶ್ರೀಹರಿಯ ಸಂಕಲ್ಪ. ಈ ಲಕ್ಷವರ್ತಿ ವ್ರತ ಇದೆಯಲ್ಲ, ಕೆಲವರು ಇದನ್ನು ಲಕ್ಷಬತ್ತಿ ವ್ರತ ಅಂತಲೂ ಕೂಡ ಕರೆಯುತ್ತಾರೆ. ಅವಳ ಲಕ್ಷಬತ್ತಿ ವ್ರತದ ಪ್ರಭಾವದಿಂದಲೂ ಹಾಗೂ ಪಾತಿವೃತ್ಯದ ಪ್ರಭಾವದಿಂದಲೂ ಕೂಡ ಕಾಲಸೂಚಕನಾದ ಸೂರ್ಯನು ಉದಯಿಸಲು ಶಕ್ತನಾಗಲಿಲ್ಲ. ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳುವಂತಹ ಹಾಗೂ ನನಗೆ ಅಪ್ರಿಯವಾದ ಸ್ಥಿತಿಯನ್ನು ಕಲ್ಪಿಸುವಂತಹ ಸೂರ್ಯನು ಉದಯಿಸಬಾರದೆಂದು ಅವಳು ನುಡಿಯಲು ಸೂರ್ಯನು ಉದಯಿಸಲು ಅಶಕ್ತನಾದನು. 1 ವರ್ಷದ ಪರ್ಯಂತ ನಿತ್ಯ ಕರ್ಮಗಳು ಸ್ಥಗಿತಗೊಳ್ಳಲು ಸೂರ್ಯನು ಇನ್ನೂ ಉದಯಿಸದೇ ಇದ್ದ ಕಾರಣದಿಂದ ಇಂದ್ರಾದಿ ದೇವತೆಗಳು ಚತುರ್ಮುಖ ಬ್ರಹ್ಮನ ಬಳಿ ಹೋದರು. ಬ್ರಹ್ಮನನ್ನು ಕುರಿತು ಈ ರೀತಿ ಹೇಳಿದರು. ಸತ್ಯ ಕರ್ಮಾನುಷ್ಠಾನ ಅನ್ನೋದು ನಿಂತು ಹೋಗಿರುವುದರಿಂದ ದೇವತೆಗಳಿಗೆ ಪುಷ್ಟಿ ಕೊಡುವ ಆವಿರ್ಭಾಗಗಳು ಕೂಡ ನಿಂತು ಹೋಗಿವೆ. 3 ಲೋಕಗಳಲ್ಲಿ ಪ್ರಸಿದ್ಧಳಾದ ಆ ಸಾಧ್ವಿಯು ತನ್ನ ಪತಿಯನ್ನು ವೇಶ್ಯೆಯ ಮನೆಗೆ ಹೊತ್ತುಕೊಂಡು ಹೋಗುವಾಗ ದಾರಿಯಲ್ಲಿ ಶೂಲದ ಮೇಲಿದ್ದ ಮಾಂಡವ್ಯ ಮುನಿಗಳು ಅವಳಿಗೆ ಶಾಪವನ್ನು ಕೊಟ್ಟರು. ಇದಕ್ಕಾಗಿ ಆ ಸ್ತ್ರೀಯು ಸೂರ್ಯೋದಯವಾಗಬಾರದೆಂದು ಪ್ರತಿಬಂಧಿಸಿದ್ದಾಳೆ. ಇದರಿಂದ ಭೂಲೋಕದ ಜನರು ಕಾಲಜ್ಞಾನ ರಹಿತರಾಗಿ ಚಳಿಯಿಂದ ಪೀಡಿತರಾಗಿದ್ದಾರೆ. ಯಜ್ಞಗಳು ನಿತ್ಯ ಕರ್ಮಗಳು ನಡೆಯುತ್ತಿಲ್ಲ. ಸೂರ್ಯೋದಯಕ್ಕಾಗಿ ನಾವು ಮಾಡಿದ ಪ್ರಯತ್ನವಂತೂ ಎಲ್ಲವೂ ಕೂಡ ವ್ಯರ್ಥವಾಗಿದೆ. ನಾವೆಲ್ಲ ಅಲ್ಲಿ ಪ್ರಯೋಗಿಸಿದ ವಜ್ರಾಯುಧಾನೇ ಮೊದಲಾದ ಆಯುಧಗಳು ಕೂಡ
ಅವಳ ಪಾತಿವ್ರತ್ಯದ ಪ್ರಭಾವದಿಂದ ಭಗ್ನವಾದವು. ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಅವಳ ರಕ್ಷಣಾರ್ಥನಾಗಿ ಧನುರ್ಧಾರಿಯಾಗಿ ಇದ್ದಾನೆ. ಅಲ್ಲಿರುವುದರಿಂದ ನಮ್ಮ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥವಾಗಿದೆ. ಆದ್ದರಿಂದ ನಾವುಗಳು ಎಲ್ಲರೂ ಕೂಡ ಈಗ ನಿಮ್ಮ ಬಳಿಗೆ ಬಂದಿರುತ್ತೇವೆ. ದೇವೋತ್ತಮರೇ, 3 ಲೋಕಗಳ ಒಡೆಯರೇ, ನಮಗೆ ಯಜ್ಞಭಾಗದ ಆವಿಸ್ಸು ಬರುತ್ತಿಲ್ಲ. ದೇವತೆಗಳೆಲ್ಲರೂ ಕೂಡ ಅಶಕ್ತರಾಗಿದ್ದಾರೆ. ಭೂಲೋಕದ ಜನರು ಚಳಿಯಿಂದಲೂ ಕಳ್ಳರ ಭಯದಿಂದಲೂ ಕೂಡ ಪೀಡಿತರಾಗಿದ್ದಾರೆ. ಇಂತಹ ಸಮಯದಲ್ಲಿ ನೀವು ನಮ್ಮನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಿದರು. ಆವಾಗ ಜ್ಞಾನಿಶ್ರೇಷ್ಠರಾದ ಬ್ರಹ್ಮದೇವರು ದೇವತೆಗಳನ್ನು ಕುರಿತು ಈ ರೀತಿ ನುಡಿದರು. ಈ ದೃಢವ್ರತೆಯು ದಂಡಾರ್ಹಳಲ್ಲ. ಈಕೆಯು ಹಿಂದಿನ ಜನ್ಮದಲ್ಲಿ ಆಚರಿಸಿದ ಲಕ್ಷಪತಿ ವ್ರತದಿಂದ ಸಂತುಷ್ಟನಾದ ಶ್ರೀಹರಿಯು ಆಕೆಗೆ ವೈಧವ್ಯ ಹಾಗೂ ದುಃಖಗಳು ಬಾರದಂತೆ ಧನುರ್ಬಾಣಗಳನ್ನು ಹಿಡಿದು ರಕ್ಷಿಸುತ್ತಾನೆ. ಶ್ರೀಹರಿಯು ಸಂತುಷ್ಟನಾದರೆ ದೊರೆಯದೇ ಇರುವುದು ಎಂತಾದರೂ ಇದೆಯಾ? ಇಂತಹ ಶ್ರೀಹರಿಯು ವಿಮುಖನಾದರೆ ನಾನಾ ಬಗೆಯ ಕಷ್ಟಗಳು ಕೂಡ ಶಾಶ್ವತವಾಗಿ ಇರುತ್ತದೆ. ಲಕ್ಷಪತಿ ವ್ರತವನ್ನು ಆಚರಿಸಿರುವ ಜನರಿಗೆ ಅಮಂಗಳವೆಂಬುದು ಯಾವ ಕಾಲದಲ್ಲಿಯೂ ಕೂಡ ಇರುವುದಿಲ್ಲ. ಈ ಸ್ತ್ರೀಯು ಹಿಂದಿನ ಜನ್ಮದಲ್ಲಿ ಲಕ್ಷಪತಿ ವ್ರತವನ್ನು ಮಾಡುವುದರಿಂದ ಅದರ ಪುಣ್ಯ ಪ್ರಭಾವದಿಂದಲೂ ಪತಿವ್ರತೆಯಾಗಿರೋದರಿಂದಲೂ ಅವಳಿಗೆ ಇಂತಹ ಸಾಮರ್ಥ್ಯ ಅನ್ನೋದು ಲಭಿಸಿದೆ. ನಾವು ಯಾರೂ ಕೂಡ ಆ ಸಾಧ್ವಿಯನ್ನು ಶಿಕ್ಷಿಸಲು ಸಮರ್ಥರಲ್ಲ. ಆದುದರಿಂದ ಸೌಮ್ಯ ಮಾರ್ಗದಿಂದಲೇ ಅವಳನ್ನು ನಾವು ಪ್ರಾರ್ಥಿಸಬೇಕೆಂದು ಹೇಳಿ ಎಲ್ಲ ದೇವತೆಗಳ ಸಂಗಡ ಭೂಲೋಕಕ್ಕೆ ಬ್ರಹ್ಮದೇವರು ಬಂದರು. ಅಷ್ಟು ಹೊತ್ತಿಗೆ ಆ ಸಾಧ್ವಿಯು ತನ್ನಯ ಪತಿಯನ್ನು ವೇಶ್ಯೆಯ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವನ ಸುಖವನ್ನು ಅನುಭವಿಸಿದ ನಂತರ ಆ ವ್ಯಾಧಿಗ್ರಸ್ತ ಕುಂಟನನ್ನು ಪುನಃ ಮನೆಗೆ ಕರೆದುಕೊಂಡು ಬಂದಿದ್ದಳು. ಆಗ ದೇವತೆಗಳ ಒಡನೆ ಬಂದಿದ್ದ ಬ್ರಹ್ಮದೇವರು ಅವಳಿಗೆ ಸಾಂತ್ವನ ವಚನಗಳಿಂದ ಹೇಳಿದರು. ಭಯಗೊಂಡ ಸತ್ಯವ್ರತೆಯು ಬ್ರಹ್ಮದೇವರಿಗೆ ನಮಸ್ಕರಿಸಿ ಈ ರೀತಿ ಹೇಳಿದಳು. ಪತಿಗೆ ಹಿತವಾಗಬೇಕೆಂಬ ಕಾರಣದಿಂದ ಅವನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ರಾತ್ರಿಯಲ್ಲಿ ವೇಶ್ಯಾಸ್ತ್ರೀ ಮನೆಗೆ ನಾನು ಹೋಗುತ್ತಿದ್ದಾಗ ಕತ್ತಲೆಯಲ್ಲಿ ಕಾಣದೆ ಶೂಲದ ಮೇಲಿದ್ದ ಮಹಾತ್ಮರಾದ ಮಾಂಡವ್ಯರನ್ನು ಎಡವಿದೆ. ಇದರಿಂದ ಅವರು ನನಗೆ ಶಾಪ ಕೊಟ್ಟರು. ವೈಧವ್ಯವು ಬರುತ್ತದೆಂದು ಹೆದರಿ ಸೂರ್ಯೋದಯಕ್ಕೆ ಅಡ್ಡಿ ಮಾಡಿದೆ. ಸ್ತ್ರೀಯರು ಎಂತಹ ದುಃಖವನ್ನಾದರೂ ಅನುಭವಿಸುತ್ತಾರೆ, ಆದರೆ ವೈಧವ್ಯ ದುಃಖವನ್ನು ಸಹಿಸಲಾರರು. ವೈಧವ್ಯದ ವಾರ್ತೆಯನ್ನೂ ಸಹ ಸ್ತ್ರೀಯರು ಕೇಳಿ ಸಹಿಸಲಾರರು. ಆದ್ದರಿಂದ ನನಗೂ ಕೂಡ ದೇವತೆಗಳಿಗೂ ಮಾಂಡವ್ಯ ಋಷಿಗಳಿಗೂ ಕೂಡ ಮಂಗಳವಾಗಬೇಕಾದರೆ ಏನಾಗಬೇಕೋ ಅದನ್ನು ಮಾಡಿರಿ. ಇದನ್ನು ಕೇಳಿದ ಬ್ರಹ್ಮದೇವನು, ಪತಿವ್ರತ ಸ್ತ್ರೀಯಾದ ಸತ್ಯವ್ರತೆಯೇ, ಈಗ ನಾನು ಹೇಳುವುದನ್ನು ಕೇಳು ಅಂತ ಹೇಳಿದರು. ಮಂಗಳಾಂಗಿಯೇ, ಮಹಾಪುಣ್ಯವತಿಯಾದ ಬಾಲೆಯೇ, ನಾನು ಹೇಳುವುದನ್ನು ಆಲಿಸು. ನೀನು ಆಚರಿಸಿರುವ ಲಕ್ಷಪತಿ ವ್ರತದ ಪುಣ್ಯದಲ್ಲಿ ಸ್ವಲ್ಪವನ್ನು ಮಾಂಡವ್ಯರಿಗೆ ಕೊಟ್ಟರೆ ಅದರಿಂದ ಅವರು ದುಃಖ ಅನ್ನುವುದು ಪರಿಹಾರವಾಗುವುದು. ಮಾಂಡವ್ಯರಿಂದ ನಿನಗೆ ಅವರು ಮಾಡಿರುವ ಮಾಘಸ್ನಾನದ ಫಲವನ್ನು ಕೊಡಿಸುತ್ತೇನೆ. ಅದರ ಪ್ರಭಾವದಿಂದ ನಿನ್ನ ಪತಿಯ ಕಾಲಮೃತ್ಯುವು ನಾಶವಾಗುತ್ತದೆ. ನಿನ್ನ ಪತಿಯ ವ್ಯಾಧಿಯು ಗುಣ ಹೊಂದಲು ಶಾಪವನ್ನು ಕೊಟ್ಟಿರುತ್ತಾರೆ. ವ್ಯಾಧಿಯಿಂದ ಮುಕ್ತವಾದರೆ ಆ ದೇಹವು ಪುನರ್ಜನ್ಮ ಅನ್ನುವುದು ಪಡೆದಂತೆ ಎಂದು ಜ್ಞಾನಿಗಳು ಹೇಳುತ್ತಾರೆ. ಶರೀರ ಪತನವೇ ಮರಣವೆಂದು ಋಷಿಗಳು ಹೇಳುತ್ತಾರೆ. ಶರೀರ ನಾಶವಾದರೂ ನಾಶರಹಿತನಾದ ಜೀವನಿಗೆ ಯಾವ ತೊಂದರೆಯೂ ಕೂಡ ಆಗುವುದಿಲ್ಲ. ಮಾಂಡವ್ಯರ ಶಾಪದಿಂದ ನಿನ್ನ ಪತಿಯ ವ್ಯಾಧಿಗಳೆಲ್ಲವೂ ಕೂಡ ಗುಣವಾಗಲಿ ಎಂದು ಬ್ರಹ್ಮದೇವರು ವರವನ್ನು ಕೊಟ್ಟು ವಾಯುವಿನಿಂದ ಶೂಲದಲ್ಲಿದ್ದ ಮಾಂಡವ್ಯನನ್ನು ಕರೆಸಿದರು. ನಂತರ
ಸತ್ಯರಥೆಯು ಮಾಡಿದ್ದ ಲಕ್ಷಬತ್ತಿ ವ್ರತದ ಪುಣ್ಯದಿಂದ ಸ್ವಲ್ಪ ಪ್ರಮಾಣದ ಪುಣ್ಯವನ್ನು ಮಾಂಡವ್ಯರಿಗೆ ಕೊಡಿಸಲು ಅವರು ನಿರ್ವಿಮುಖರಾದರು. ನಂತರ ಮಾಂಡವ್ಯ ಋಷಿಗಳಿಂದ ಅವರು ಮಾಡಿದ್ದ ಮಾಘಸ್ನಾನದ ಪುಣ್ಯವನ್ನು ಚಿತ್ರಕರ್ಮನಿಗೆ ಕೊಡಿಸಲು ಅವನ ಮೃತ್ಯುವು ಪರಿಹಾರವಾಯಿತು. ಈ ಪುಣ್ಯ ಪ್ರಭಾವದಿಂದ ಅವನು ಪೂರ್ಣಾಯುಷ್ಯನ್ನು ಪಡೆದನು. ರೋಗಗಳೆಲ್ಲವೂ ಕೂಡ ನಾಶವಾಗಿ ಕುಂಟತ್ವವು ಹಾಗೂ ವ್ಯಾಧಿಗ್ರಸ್ತವೂ ನೀಗಿತು. ದೇವತೆಗಳ ಆದೇಶದ ಮೇರೆಗೆ ಸತ್ಯರಥೆಯು ಸೂರ್ಯನ ಪ್ರತಿಬಂಧಕವನ್ನು ನಿಲ್ಲಿಸಿದಳು. ಆವಾಗ ಮಾಂಡವ್ಯ ಮುನಿಯ ಶಾಪದಂತೆ ಸೂರ್ಯೋದಯವಾಯಿತು. ಸೂರ್ಯೋದಯವಾದ ಕೂಡಲೇ ಚಿತ್ರಕರ್ಮನ ತಲೆ ಅನ್ನೋದು ಒಡೆದು ಹೋಗಿ ಅವನ ಪಾಪಗಳೆಲ್ಲವೂ ಕೂಡ ನಿವಾರಣೆ ಆಗಿ ದೇವತೆಗಳ ಅನುಗ್ರಹದೊಂದಿಗೆ ಚಿತ್ರಕರ್ಮನಿಗೆ ಪುನರ್ಜನ್ಮ ಎಂಬ ಜೀವ ಅನ್ನೋದು ಬಂತು. ಈ ಪತಿವ್ರತೆಯು ಆಕೆಯ ಪತಿಯ ಹಾಗೂ ಮಾಂಡವ್ಯರ ದುಃಖಗಳನ್ನು ಪರಿಹರಿಸಿ ದೇವತೆಗಳಿಗೆ ಸಂತೋಷಪಡಿಸಿ ಮನೋರಥಗಳು ಪೂರ್ಣಗೊಂಡ ಎಲ್ಲ ದೇವತೆಗಳಿಂದ ಸಹಿತರಾಗಿ ಬ್ರಹ್ಮದೇವರು ತಮ್ಮಯ ಸ್ಥಳಕ್ಕೆ ತೆರಳಿದರು. ದೇವೇಂದ್ರನೇ ಮೊದಲಾದ ದೇವತೆಗಳು ಹರ್ಷಗೊಂಡು ಪತಿವ್ರತ ಸ್ತ್ರೀಯನ್ನು ಹಾಗೂ ಲಕ್ಷಬತ್ತಿ ವ್ರತದ ಪ್ರಭಾವವನ್ನು ಜೊತೆಗೆ ಮಾಘಸ್ನಾನದ ಮಹಾತ್ಮೆಯನ್ನು ಹೊಗಳಿದರು. ಬ್ರಹ್ಮದೇವನ ಅಪ್ಪಣೆ ಪಡೆದು ಎಲ್ಲ ದೇವತೆಗಳು ಕೂಡ ಪ್ರಯಾಣ ಮಾಡಿದರು. ಸತ್ಯರಥೆಯು ತನ್ನ ಪತಿಯೊಡನೆ ಸಕಲ ಐಹಿಕ ಸುಖಗಳನ್ನು ಅನುಭವಿಸಿದಳು. ಚಿತ್ರಕರ್ಮನು ತಾನು ಇಷ್ಟು ದಿನಗಳ ಕಾಲ ಪಾಪ ಮಾಡಿದ್ದಕ್ಕೆ ತುಂಬ ದುಃಖಪಟ್ಟನು, ಪಶ್ಚಾತ್ತಾಪ ಹೊಂದಿದನು. ಮಾಘಸ್ನಾನವನ್ನು ಅವಳೊಡನೆ ಮಾಡಿದನು. ಅವನೂ ಸಹ ಲಕ್ಷಬತ್ತಿ ವ್ರತವನ್ನು ಆಚರಿಸಿ ತನ್ನ ಪತಿಯೊಡನೆ 10,000 ವರ್ಷಗಳ ಕಾಲ ಐಹಿಕ ಸುಖಗಳನ್ನು ಅನುಭವಿಸಿ ಪುತ್ರಪೌತ್ರರನ್ನು ಪಡೆದು ನಂತರ ಕೊನೆಗೆ ಮೋಕ್ಷವನ್ನು ಹೊಂದಿದರು. ಆದ್ದರಿಂದ ಪಾಪಿಷ್ಠರಾದಂಥ ಜನರಿಗೆ ಮಾಘಸ್ನಾನಾದಿಗಳು ಪುಣ್ಯಕರವಾದ ಕರ್ಮಕ್ಕೆ ಸದೃಶವಾದ ಇನ್ನೊಂದು ಧರ್ಮವಿಲ್ಲ ಅಂತ ಸಕಲ ಧರ್ಮಜ್ಞರ ಅಭಿಪ್ರಾಯವಾಗಿದೆ. ಈ ಮಾಘಸ್ನಾನ ಅನ್ನೋದು ಅಷ್ಟು ಮಹತ್ವವನ್ನು ಹೊಂದಿದೆ. ನಾವು ತಿಳಿದು ಅಥವಾ ತಿಳಿಯದೆ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಘೋರವಾದಂತಹ ಮಹಾಪಾಪಗಳು ಕೂಡ ಮಾಘಸ್ನಾನ ಮಾಡುವುದರಿಂದ ನಿವಾರಣೆ ಆಗುತ್ತದೆ. ಇದರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆ ಅಂತ ಅನಿಸುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.